ನಾರಾಯಣಂ ಗುಣೈಃ ಸರ್ವೈರ್ವಿದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಸಾತೋ ಬ್ರಹ್ಮ ಜಿಜ್ಞಾಸಾ. ಓಂ ನಾರಾಯಣಂ ಗುಣೈಃ ಸರ್ವೈರ್ವಿದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈಗ ಇನ್ನೊಂದೇ ಓಂ ಆದಿತ್ಯಾದಿಮತಯಶ್ಚ ಅಂಗ್ಯ ಉಪಪತ್ತೇ ಓಂ ಚಕ್ಷೋ ಸೂರ್ಯೋ ಜಾಯತ ಇತ್ಯಾದಿ ಉಪಾಸರಂಚ ದೇವಾನಾಂ ಕಾರ್ಯಮೇವಾ. ಇಷ್ಟು ಇಲ್ಲೇ ಬಂದಿದ್ದೆ, ಇದು ಅದೇ ವಿಷಯ ಹೇಳ್ತಾರೆ. ಈಗ ದೇವತೆಗಳ ಆರಾಧನೆ ಮಾಡಲೇಬೇಕು ಅಂತ ಹೇಳಿ, ಹಾಗೆ ಹೇಗೆ ಮಾಡಬೇಕು ಅಂತ ಪ್ರಶ್ನೆ. ಹೇಗೆ ಮಾಡಬೇಕು? ಅಗ್ನಿ ಪೂಜೆ ಮಾಡಿ ಅಂತೀರಿ, ನಾರಾಯಣ ಪೂಜೆ ಮಾಡ್ತೀರಿ, ಗಣೇಶನ ಪೂಜೆ ಅಂತೀರಿ, ಶಕ್ತಿ ಪೂಜೆ, ಗೌರಿ ಪೂಜೆ. ಏನಂತ ಮಾಡೋದು ಅಂದರೆ ಅದು ಕ್ರಮ ಹೇಳ್ಕೊಡ್ತಾರೆ. ಪೂಜೆ ಬಿಡಬಾರ್ದು, ಅದು ವಿಷ್ಣು ಸರ್ವೋತ್ತಮತ್ವ ವಿರೋಧ ಬರಬಾರ್ದು. ಹೇಗೆ ಮಾಡಬೇಕು ಅಂದರೆ ಅವೆಲ್ಲ ಅಂಗದೇವತೆಗಳವರೆಲ್ಲ ಅಂಗದೇವತೆಗಳಾದ್ದರಿಂದ ಅವು ಯಾವ ಅಂಗದಲ್ಲಿದ್ದಾರೆ ಅಲ್ಲಿ ತಕ್ಕಂತೆ ಪೂಜೆ ಮಾಡಬೇಕು. ಚಕ್ಷೋ ಸೂರ್ಯೋ ಅಜಾಯತ, ಸೂರ್ಯ ಇಲ್ಲಿಂದ ಹುಟ್ಟಿ ಬಂದಿದ್ದು ಕಣ್ಣಿನಿಂದ, ಕಣ್ಣಿನ ಸ್ಥಾನ ಅಲ್ಲಿ ಕಣ್ಣು, ಸೂರ್ಯ, ವಾಯುದೇವರು, ನಾರಾಯಣ, ಈ ಕ್ರಮದಲ್ಲಿ ಮಾಡಬೇಕು. ಈಗ ಕಿವಿ ಬಂತು, ಸೂರ್ಯ ಇಲ್ಲಾಗ ಇವಿಷ್ಟು ಭಾರತೀಯ ರೋಣ ಮುಖ್ಯ ಪ್ರಾಣ ಅಂತ ನಾರಾಯಣ ಎಲ್ಲದಕ್ಕೂ ಕಾಮನ್. ಉಳಿದೆಲ್ಲ ಅಷ್ಟರ ಮಟ್ಟಿಗೆ ಮಾತ್ರ ಮಾಡಬೇಕು. ಆ ರೀತಿ ಬಿಡಲೇಬಾರದು, ಹೆಚ್ಚು ಮಾಡಲೂಬಾರ್ದು. ಇದು ನಿಯಮ. ಅಂತ ಇದೇ ಅರ್ಥ ಹೊಡ್ತಿರೋದು ಅದೇ ತಾನೇ. ಭಾರತೀಯ ಮುಖ್ಯ ಪ್ರಾಣ ಅಂತ ನಾರಾಯಣ ಅಂತ ಹೇಳ್ತೀವಿ ಅಂದಮೇಲೆ ಅದೇ ತಾನೇ ಮಾಡ್ತೇವೆ. ಗಣೇಶ ಅಂತರ್ಗತ ಹಾಗೆ ಮಾಡು, ಬರೀ ಗಣೇಶಾಯ ನಮಃ ಇಲ್ಲ, ಗಣೇಶಾಂತರ್ಗತ ಅದು ಸಂಕಲ್ಪ ಕೂಡ ಹಾಗೆ ಮಾಡಬೇಕು. ಕೃಷ್ಣಾರ್ಪಣನೂ ಹಾಗೆ ಹೇಳಬೇಕು, ಮಧ್ಯ ಅನುಸಂಧಾನ ಹಾಗಿರಬೇಕು. ಪ್ರತಿಸತ್ಯ ಬರೆದವರಾಗ ಏನು ಮಾಡಬೇಕಾಗ ಹೋಗಬೇಕು. ಸುಮುಖಾಯ ನಮ, ವಕ್ರತುಂಡಾಯ ನಮ ಅಂತ ಹೇಳ್ಬೇಕಾದ್ರೆ ವಕ್ರತುಂಡಾಯ ಅಂತ ಹೇಳ್ತಾ ವಕ್ರತುಂಡ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ಏನಾಗುತ್ತೆ ನಿಮಗೆ? ಭಾರಿ ದೊಡ್ಡದಾಗೋದು. ಅದಕ್ಕೆ ಮನಸ್ಸಲ್ಲಿ ಅದಿರಬೇಕು. ಅದಕ್ಕೆ ಆರಂಭದಲ್ಲಿ ಹೇಳ್ತೇವೆ, ಕೊನೆ ಹಿಡಿತೀರಿ. ಉಳಿದಂತೆ ಮನಸ್ಸಲ್ಲಿ ಇರಬೇಕು. ಅಲ್ಲಿ ಹೇಳಿದ್ರು ಸ್ವಲ್ಪ ಕೈ ಬಿದ್ದರೆ ಹೇಳ್ಕೊಳ್ಳಿ, ಬಟ್ ಬರೀ ಅಷ್ಟಕ್ಕೆ ನಿಲ್ಲಿಸಬಾರ್ದು, ಎಕ್ಸ್ಟೆಂಡ್ ಆಗಬೇಕು. ಹಾಂ ಹೌದು. ಹಾಂ ಅವ್ರಿಗೆ ಸೀತಾಪತಿ ಅಂತೇಳಿ ಹೇಳ್ತೀವಿ, ಅವ್ರಿಗೆ ಹೇಳೋದಿಲ್ಲ. ಶ್ರೀ ರಾಘವೇಂದ್ರ ಗುರುವಂತರ್ಗತ, ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಅವೆಲ್ಲ ಈ ಕಾಮನ್ ಅದು. ಮತ್ತೆ ಆಮೇಲೆ ಸೀತಾಪತಿ, ಶ್ರೀರಾಮಚಂದ್ರ, ಲಕ್ಷ್ಮೀನಾರಾಯಣ ಅಂದರೆ ಸೀತಾಪತಿ ಅಂದ್ರೆ ಒಂದೇ. ಹಾಂ ಹಾಂ ರಾಮದೇವ ಟೀಕಾರ ಹೇಳ್ಬೇಕಾನೆ, ತೀರ್ಥ ಗುರುವಂತರ್ಗತ, ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಮೂದೋಯ್ತು. ಹಾಗೇನೆ ಗೊತ್ತಾಯ್ತಾ? ನೀವು ಹೇಳಿದ್ರೆ ಬುಲ್ರಾಮ ಅಂತ ಹೇಳ್ಕೊಳ್ಳಿ, ಇವರು ಅವೆಲ್ಲ ಇದ್ದಿದ್ದೆ, ಅವೆಲ್ಲ ನಿಮಗೆ ಸೇರಿದ್ದು. ಅದು ಬರೀ ರಾಮ ಮಾತ್ರ ಕಾಮನ್ ಆಗಿ. ಅವರು ಬೇಡ ಅಂತ ಹೇಳ್ಬೇಕಾದ್ರೆ ಸರಿಯಾಗಿ ಅವ್ರು ಹೇಳೋರು ಏನು ತಪ್ಪೇನಲ್ಲ ಅದು. ಆದರೆ ಹಠ ಮಾಡಬಾರ್ದು ಅಷ್ಟೇ. ಅವರೇ ಅಷ್ಟೇ. ನಾರಾಯಣ ಅಂದರೆ ಸಾಕು ಕೆಲವರಿಗೆ, ಲಕ್ಷ್ಮೀನಾರಾಯಣ ಅಂತ ಕೆಲವರು ಹೇಳ್ತಾರೆ, ಹೈಗ್ರೀವ ಅಂತಾರೆ, ತಪ್ಪೇನಲ್ಲ. ಆದರೆ ಅದನ್ನು ಅವರವರು ಇಷ್ಟೇ ಪ್ರಕಾರ ಸರಿಯಾದ್ದನ್ನು ಹೇಳ್ತಾ ಹೋದರೆ ಎಲ್ಲರೂ ಎಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸರಿದಾರಿಯಲ್ಲೇ ಎಷ್ಟು ವೆರೈಟಿ ಇಲ್ಲೇನು. ಆದ್ದರಿಂದ ಅದಕ್ಕೆ ಎನ್ಕರೇಜ್ ಮಾಡಿ. ಅವ್ರು ಬೇಡ ಅಂತ ಹೇಳಬಾರ್ದು, ನಮಗಾಗದೆ ಹೋದ್ರೆ ನಮ್ಮ ಪದ್ಧತಿ ಬಿಡಬಾರ್ದು. ಇದು ಯಾರೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟನ್ನು ಮಾತ್ರ ಹೇಳಲೇಬೇಕು. ಮುಂದೆ ಹೇಳ್ತಾರೆ, ಇವು ಸೋತ್ಪತ್ತಿ ಸ್ಥಾನತ್ವಾತ್ ಸ್ವಾಶ್ರಯತ್ವಾತ್ ಮುಕ್ತೌ ತತ್ರ ಲಯಸ್ಯ ಅಪೇಕ್ಷಿತತ್ವಾಚ್ಯ ಉಪಪನ್ನಂ ತಥೋಪಾಸನಂ. ಅವ್ರು ಉಪಾಸನೆ ಮಾಡಲೇಬೇಕು. ಅವ್ರು ಹುಟ್ಟಿದ್ದೆಲ್ಲಿ, ಏನು ಕೆಲಸ ಮಾಡ್ತಾರೆ, ಕೊನೆ ಎಲ್ಲಿ ಲಯ ಹೊಂತಾರೆ, ಅದೆಲ್ಲ ಎಚ್ಚರಿಕೆಯಿಂದ ದೇವತೆಗಳ ಆರಾಧನೆಯನ್ನು ತಪ್ಪದೆ ಮಾಡಲೇಬೇಕು ಅಂತ ತಿಳಿಸ್ತಾರೆ. ಬ್ರಹ್ಮಸೂತ್ರ ಹೇಳಿದ ಮಾತದು. ಇಷ್ಟೆಲ್ಲ ಹೇಳಿದ ಮೇಲೆ ಪ್ರಶ್ನೆ ಕೆಲವು ಉತ್ತರ ಏನು? ಸ್ಮರಣೆ ಮಾಡಿ ಅಂತೀರಿ, ಭಾವಾನು ಮಾಡಿ ಅಂತೀರಿ, ಯಾವಾಗ ಎಲ್ಲಿ ಮಾಡೋಕ್ಕಾಗತ್ತೆ, ನಮಗೆ ಪ್ರಾಬ್ಲಮ್ ಬರುತ್ತೆ ಅಂದರೆ ಅವಾಗ ಇಷ್ಟಾದರೂ ಮಾಡಿ ಅಂತ ಹೇಳ್ತಾರೆ. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಗುಣಾನಾಂ ಸ್ಮರಣಾಶಕ್ತೌ ವಿಷ್ಣೋರ್ಬ್ರಹ್ಮತ್ವಮೇವತು ಸ್ಮರ್ತವ್ಯಂ ಸತತಂ ತತ್ತು ನ ಕದಾಚಿತ್ ಪರಿತ್ಯಜೇತ್ ಅತ್ರ ಸರ್ವಗುಣಾನಾಂಚ ಯತೋಂತರ್ಭಾವಯಿಷ್ಯತೆ ಸೋತ್ಪತ್ತ್ಯಂಗಂಚ ದೇವಾನಾಂ ವಿಷ್ಣೋಶ್ಚಿಂತ್ಯಂ ಸದೈವತು ತೇಷಾಂ ತತ್ರ ಪ್ರವೇಶೋ ಹಿ ಮುಕ್ತಿರುತ್ಯುಚ್ಯತೆ ಬುಧೈಃ ತದಾಶ್ರಿತಾಶ್ಚತೆ ನಿತ್ಯಂ ತತಶ್ಚಿಂತ್ಯಂ ವಿಶೇಷತಃ ಇತಿ. ಇಷ್ಟು ಕೂಡ ಎಷ್ಟು ಇಂಪಾರ್ಟೆಂಟ್. ನಾರಾಯಣ ತಂತ್ರ ಅನ್ನೋ ಗ್ರಂಥ ಕೋಟ್ ಮಾಡ್ತಾರೆ. ಹಾಂ ಹೌದು ನೋಡಿ, ಇಲ್ಲೇ ಬರುತ್ತೆ ತಗೊಳ್ಳಿ. ಈಗ ಇದೆಲ್ಲ ಆಗ್ತಾ ಇಲ್ಲ ನಿಮಗೀಗ, ಮಾಡಬೇಕು ಮಾಡೋಕ್ಕಾಗ್ತಾ ಇಲ್ಲ. ಅವಾಗೇನು ಮಾಡಬೇಕು? ಮಾಡೋಕ್ಕಾಗದೆ ಏನು ಕಾರಣ ಅಂತ ಪ್ರಶ್ನೆ. ಈಗ
ಆಧಿ ವ್ಯಾಧಿ ನಿಮಿತ್ತೇನ ಜನ್ಮಾಧಿ ವ್ಯಾಧ್ಯುಪಾಧಿ. ಏನರ್ಥ ಇದಕ್ಕೆ? ಆಧಿ ಅಂದ್ರೇನು, ವ್ಯಾಧಿ ಅಂದ್ರೇನು? ದೇಹದ ರೋಗಗಳೆಲ್ಲ ವ್ಯಾಧಿ, ಮನಸ್ಸಿನ ರೋಗ ಎಲ್ಲ ಆಧಿ. ಆಧಿ ವ್ಯಾಧಿ, ಗೊತ್ತಾಯ್ತಾ? ನೆನ್ಪಿಟ್ಕೋಬೇಕು. ಹೆಚ್ಚು ಡೇಂಜರ್ ಯಾವುದು? ಆಧಿ. ಅದಕ್ಕೆ ಆಧಿ ಮೊದಲು ಹೇಳಿ ವ್ಯಾಧಿ ಆಮೇಲೆ ಹೇಳ್ತಾರೆ. ಆಧಿ ವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸ್ಸೋಪಿತು. ಅದರಿಂದ ಮೈಂಡ್ ಡಿಸ್ಟರ್ಬ್ ಆಗಿ, ವಿಕ್ಷಿಪ್ತ ಅಂದರೆ ಡಿಸ್ಟರ್ಬ್ ಆಗಿದೆ. ಅದು ಹೇಳೋಕ್ಕೆ ಆಗ್ತಾ ಇಲ್ಲ, ಅವನಿಗೆ ಉಪಾಸನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅವಾಗ ಏನು ಮಾಡಬೇಕು? ಗುಣಾನಾಮ ಸ್ಮರಣಾಶಕ್ತವು, ಆಯಾ ಗುಣ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಮಿನಿಮಮ್ ಎಷ್ಟು ಹೇಳಿದ್ದಾರೆ? ಸತ್ ಚಿತ್ ಆನಂದ. ಅದನ್ನು ಮಾಡೋಕ್ಕೂ ಆಗ್ತಾ ಇಲ್ಲ ಅವನಿಗೆ. ಇನ್ನು ಅನಂತ ಗುಣವೆಲ್ಲ ಬಿಟ್ಬಿಡೋಣ, ಅಷ್ಟು ಮಾಡೋಕ್ಕೂ ಆಗ್ತಾ ಇಲ್ಲ. ಅವಾಗ ಒಂದು ಬಿಡಬೇಡಿ, ಕೊನೆ ಪಕ್ಷ ಯಾವುದೋ ಆತ್ಮ ಬಂದರೆ ಮಾತ್ರ ಬಿಡಬೇಡಿ ಅಂತ ಹೇಳ್ತಾರೆ. ಸ್ಮರಣಾಶಕ್ತವು ವಿಷ್ಣೋರ್ ಬ್ರಹ್ಮತ್ವಮೇವತು ಸ್ಪರ್ತವ್ಯಂ ಸತತಂ ತತ್ತು ನಾ ಕದಾಚಿತ್ ಪರಿತ್ಯಜೇತ್. ಬ್ರಹ್ಮಶಬ್ದ ಆತ್ಮಶಬ್ದ ಎಲ್ಲ ಒಂದೇ ಅರ್ಥ ಕೊಡುತ್ತೆ. ಏನರ್ಥ ಅಂದರೆ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತ ಅರ್ಥ. ಅದಕ್ಕೆ ಆ ಅರ್ಥ ಎಂದು ಬಿಡಬೇಡಿ. ಆ ದೇವರನ್ನ ಸ್ವಾಮಿ ಅಂತ ತಿಳ್ಕೊಬೇಕು ಅಂತ ಅರ್ಥ. ಆ ನಮ್ಮನ್ನು ದಾಸ ಅಂತ ತಿಳ್ಕೊಬೇಕು ಅಂತ ಅರ್ಥ. ದೇವರು ಸ್ವಾಮಿ ಆಗೋದಾದರೆ ನಾವು ದಾಸ, ನಾವು ದಾಸ ಆದರೆ ದೇವರು ಸ್ವಾಮಿ. ಅದಕ್ಕೆ ದಾಸೋಹಂ ಕೋಸಲೇಂದ್ರಸ್ಯ. ಹನುಮಂತವ್ರಿಗೆ ಆಪತ್ತೇನೂ ಇಲ್ಲ, ಬಟ್ ಅಯೋಗ್ಯರು ಕೂತಿದ್ದಾರಲ್ಲ ಅವರಿಗೆಲ್ಲ ಹೇಳೋದು ಕಷ್ಟ. ಅದಕ್ಕೇನು ಹೇಳಿದ್ರೆ ಸಾಕು, ನಾನು ದೇವರ ದಾಸ ಅಂತ ಸಾಕು. ಗೊತ್ತಾಯ್ತಾ? ಇಷ್ಟೇ ಇಂಪಾರ್ಟೆಂಟ್. ಮುಂದೆ 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 ಬಂದಿದೆ ನೋಡಿ, ಇನ್ನು ಮುಗಿದಿಲ್ಲ ಅದು ಕೊಟೇಶನು. ಮುಂದೆ ನೋಡಿ ಎಲ್ಲಿದೆ? ಸ್ವತಂತ್ರಂ ಸರ್ವ ಸ್ಪರ್ತವ್ಯಂ ಸತತಂ ತತ್ತು ನಕರಾಚಿತ್ ಪರಿತ್ಯಜೇತ್. ಈಗ ಅಂತ್ಯಕಾಲ ಬಂತು ಅಂತ ತಿಳ್ಕೊಬೋಣ. ಅವಾಗೇನು ಮೈಂಡ್ ಹೇಗಿರುತ್ತಾಗೀಗ? ಆದಿವ್ಯಾಧಿಗಳು ಡಿಸ್ಟರ್ಬ್ ಆಗುತ್ತೆ, ಪ್ರಾಣ ಸಂಕಟ ಆಗ ಡಿಸ್ಟರ್ಬ್ ಆಗ್ತಾನೆ ಇಲ್ಲಾಗ. ಸಂತತಂ ಚಿಂತೆ ಏನಂತಂ ಅಂತಕಾಲೇ ವಿಶೇಷತ. ಅನಂತ, ಅನಂತ ಅಂದ್ರೆ ಒಂದೇ, ಅನಂತ ಗುಣಪರಿಪೂರ್ಣ ಅಂದ್ರೆ ಒಂದೇ, ಆತ್ಮ ಅಂದ್ರೆ ಒಂದೇ, ಬ್ರಹ್ಮ ಅಂದ್ರೆ ಒಂದೇ. ಆದ್ದರಿಂದ ಚಿಂತನೆ ಮಾಡಬೇಕು. ಅದು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅಂತಕಾಲೇ ವಿಶೇಷತ ಮಾಡಬೇಕು. ಅತ್ರ ಸರ್ವಗುಣಾನಾಂಚ ಯಥೋ ಅಂತರ್ಭಾವ ಇಷ್ಯತೆ. ಎಲ್ಲ ಗುಣ ಇನ್ಕ್ಲೂಡ್ ಆಗುತ್ತೆ. ಅಂತರ್ಭಾವ ಅಂದ್ರೇನು? ಇನ್ಕ್ಲೂಡ್ ಆಗೋದು. ಅಂತರ್ಭಾವ ಆಗೋದಿಲ್ಲ ಅಂದ್ರೇನು? ಎಕ್ಸ್ಕ್ಲೂಡ್ ಆಗೋದು. ಗೊತ್ತಾಯ್ತಾ? ಸೋತ್ಪತ್ತ್ಯಂಗಂತ್ಯ ದೇವಾನಾಂ ವಿಷ್ಣು ಚಿಂತ್ಯಂ ಸದೈವತು. ಈ ದೇವತೆಗಳ ಚಿಂತನೆ ಮಾಡಬೇಕಾದ್ರೆ ಯಾವ ಅಂಗದಲ್ಲಿ ಹುಟ್ಟಿದ್ದಾರೆ, ಇದು ಆಪತ್ಕಾಲ. ಉಳಿದೆಲ್ಲ ಬಳಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಅಷ್ಟು ತಿಳ್ಕೊಡಿ ಕೊನೆ ಪಕ್ಷ. ಗೊತ್ತಾಯ್ತಾ? ಅದೆಲ್ಲ ಯಾರಿಗೆ ಉಪಯೋಗ ಆಗುತ್ತೆ ಗೊತ್ತಾ? ದೇಹ ಬಿಡಬೇಕಾದ್ರೆ ಕ್ರಮದಲ್ಲಿ ಬಿಡ್ತಾ ಹೋಗ್ತಾರೆ. ಆ ಅಂಗಕ್ಕೆಲ್ಲ ಪ್ರಾಣ ಬರ್ತಾ ಹೋಗುತ್ತೆ. ಅಲ್ಲಿರೋ ದೇವತೆ ದೇವರು, ಆ ಚಿಂತನೆ ಮಾಡೋದು. ಎರಡು ಕಾಮನ್ ಆಗ ದೇವತೆ ಆಯಿತು, ಒಳಗಿರೋ ಸ್ವಾಮಿತ್ವೇನ ಪರಮಾತ್ಮನ. ಅದಕ್ಕೆ ಉಪಯೋಗ ಆಗೋದು ಲಯ ಚಿಂತನೆ ಮಾಡೋ ಸ್ಟೇಜಲ್ಲಿ. ಉಳಿದಂತೆ ಇದು ಕಾಮನ್. ಆತ್ಮ ಅಂಬಂದ್ರೆ ಯಾವಾಗ ತಿಳಿದಿರ್ಬೇಕು. ಸಚ್ಚಿದಾನಂದ ಆತ್ಮ. ಆತ್ಮ ಕೊಟ್ಟು ಬ್ರಹ್ಮ, ಬ್ರಹ್ಮ ಕೊಟ್ಟು ಅನಂತ ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣ. ಇದು ನೆನಪಿರಬೇಕು. ಏನ ಅದೆಲ್ಲ ಅಲ್ಲ, ಮೊದಲು ಎಲ್ಲಿ ಶುರು ಮಾಡ್ಬೇಕೀಗ? ಎಲ್ಲಿಂದ ಹತ್ತೀರಿ ನೀವೀಗ? ಬಸ್ ಸ್ಟ್ಯಾಂಡ್ ಟಿಕೆಟ್ ತೊಗೊಂಡ್ಬಿಟ್ಟಿದ್ದೀರಿ, ಗೊತ್ತಾಯ್ತು? ಮದ್ರಾಸ್ಗೆ ಹೋಗ್ಬೇಕು. ಎಲ್ಲಿ ಹತ್ತೀರಿ? ಸ್ಟ್ಯಾಂಡಿಗೆ ಹೋಗಿ ಹತ್ತೀರಾ? ಶಾಂತಿನಗರ ಹತ್ತೀರಾ? ಮಸೂರಿಗೆ ಹೋಗ್ತೀರಾ? ಎಲ್ಲಿ ಹತ್ತೀರಿ ನೀವೀಗ? ನೀವು ಎಲ್ಲಿದ್ದೀರೋ ಹತ್ತೀರಿ, ಬಟ್ ರೂಟ್ ಇರೋದು ಹೀಗೆ. ಗೊತ್ತಾಯ್ತಾ? ಅದು ಎಲ್ಲೆಲ್ಲಿದ್ದಾರೋ ಅಲ್ಲಿಂದ ಕಂಟಿನ್ಯೂ ಮಾಡಿ ಅಂತ. ದೇಶಾಂತತ್ರ ಪ್ರವೇಶೋ ಹಿ ಮುಕ್ತಿರಿತ್ಯುಚ್ಯತೆ ಬುಧೈ. ಯಾಕೆಂದರೆ ಅವರಿಗೆ ಲಯ ಹೊಂದೋದು ಅಲ್ಲಿ, ಹುಟ್ಟಿದ್ದಲ್ಲಿಂದ ಸೂರ್ಯನ ಲಯ ಇಲ್ಲಂದ್ರೆ ಕಣ್ಣಲ್ಲೇ ಲಯ. ಆ ಮಟ್ಟಿಗೆ ಅವರಿಗೆ ಪೂಜೆ ಮಾಡಿದಾಗತ್ತೆ. ತದಾಸ್ಥಿತಾಶ್ಚತೆ ಸ್ಥಿತ್ಯಂ ತತಶ್ಚಿಂತ್ಯಂ ವಿಶೇಷತ. ಯಾವಾಗ ಅದೇ ಅಂಗವನ್ನೇ ಆಚರಿಸಿಕೊಂಡಿರ್ತಾರೆ. ಆದ್ದರಿಂದ ಚಿಂತನೆ ಮಾಡಿದರೆ ಅವರ ಅನುಗ್ರಹವೂ ಸಿಗುತ್ತೋ. ಮುಖ್ಯವಾಗಿ ದೇವರ ಅನುಗ್ರಹ. ಮಧ್ಯದಲ್ಲಿ ವಾಯುದೇವರು ಇದ್ದೇ ಇರ್ತಾರೆ. ಏನು ಅವೆಲ್ಲ ಬೇಕು. ಅದೇ ಚಕ್ಷೋ ಸೂರ್ಯೋ ಅಜಾಯತ, ಅದೆಲ್ಲ ಬೇಕಲ್ಲಿ. ಅದು ಕೊಟ್ಟು ಮಾಡಿದಾರಲ್ಲ ಅದನ್ನು, ಚಕ್ಷೋ ಸೂರ್ಯೋ ಅಜಾಯತ. ಹಾಂ 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 ಹೌದು, ಮಾಡಿಸ್ತಾರೆ. ಅದಕ್ಕೆ ನೆನ್ಪು ಮಾಡ್ಕೋಬೇಕು ಅವ್ರನ್ನ ಅಂತ ಹೇಳಿ. ನೆನ್ಪು ಮಾಡ್ಕೋಬೇಕು. ನಮೋಸ್ತು ತಾತ್ವಿಕ ದೇವ ಎಲ್ಲ ನೆನ್ಪು ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅಷ್ಟೇನೋ ಸ್ಮರಣೆ ಮಾಡಬೇಕು. ಇವತ್ತು ನಮ್ಮಲ್ಲಿ ಸೋಮವಾರ ಕರೆಸಿರ್ತೀವಿ. ಈಗ ಎಲ್ಲ ಗೊತ್ತಿರೋದಿಲ್ಲ. ಯಾವ ಊರವರಪ್ಪ ಅಷ್ಟು ಗೊತ್ತಿರುತ್ತಿಲ್ಲ. ಈಗ ಗೊತ್ತಾಯ್ತಿಲ್ಲ. ಆ ಊರು ಇವರು ಅಂತ ಕರೆಯೋದಿಲ್ಲ ನಮಗೆ. ಆ ಊರಿಂದ ಬಂದವರು ಆ ಊರಿಗೆ ವಾಪಸ್ ಹೋಗ್ತಾರೆ. ಟಿ ಎ ಡಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ? ಈಗ ಅಲ್ಲಿಂದಿಲ್ಲಿ ಟಿ ಎ ಪರ್ಪಸ್ ಬೇಕಲ್ಲ, ಊರಂತೂ ಬೇಕಲ್ಲ. ಅದು ನೋಡ್ಕೊಂಡು ಕೊಡ್ತಾ ಹೋಗ್ತಾರೆ. ಅದು ವೇರಿಯೇಷನ್ ಯಾರು ಗಲಾಟೆ ಮಾಡಲ್ಲ. ಇದು ಪಕ್ಕದ ಮನೆ ಮೇಲೆ ಅವರೇ ಟಿ ಎ ಡಿ ಕೊಡೋದು ಮತ್ತೆ. ಗೊತ್ತಾಯ್ತಾ? ಅವರಿಗೆ ಜಾಸ್ತಿ ಕೊಟ್ಟಿರ್ತಾರೆ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆ ಬರೋದಿಲ್ಲ. ನಮಗೆ ಬಂದು ಊರು ಹೇಗೆ ಗೊತ್ತಿರುತ್ತೋ ಹುಟ್ಟಿದ ಜಾಗ ಅದು ಗೊತ್ತಿರಬೇಕು.
ಯಾವ ದೇವತೆ ಎಲ್ಲೆಲ್ಲಿ ಹುಟ್ಟಿದ್ದಾರೆ ಅದು ಪುರುಷ ಸೂಕ್ತ ಫುಲ್ ಉಪಯೋಗ ಆಗುತ್ತೆ. ಅದು ಬರೆಯೋ ಚಾನ್ಸ್ ಇಲ್ಲ, ನಿತ್ಯ ಹೇಳಬೇಕಲ್ಲ, ಬರೆಯೋ ಚಾನ್ಸೇ ಇಲ್ಲ. ಪುರುಷ ಸೂಕ್ತ ಪೂಜೆಗೆ ಎಷ್ಟು ಮುಖ್ಯನೋ ಚಿಂತನೆಗೂ ಅಷ್ಟೇ ಮುಖ್ಯವಾದದ್ದು. ಅದಕ್ಕೆ ಅಷ್ಟು ಶ್ರೇಷ್ಠ. ಪುರುಷ ಸೂಕ್ತಕ್ಕೆ ಭಾರಿ ಮಹತ್ವ ಇರೋದು ಆ ಕಾರಣಕ್ಕೆ. ಎಲ್ಲ ಸ್ಟೇಜಲ್ಲೂ ಉಪಯೋಗಕ್ಕೆ ಬರುತ್ತೆ. ಇತಿ ಆದಿತ್ಯಾಧಿಪತ್ಯಧಿಕರಣಂ ಅಲ್ಲಿಗೆ ಮುಗೀತು. ನೆಕ್ಸ್ಟ್ ಓಂ ಆಸೀನಃ ಸಂಭವಾತ್ ಓಂ. ಮುಂದೆ ಪ್ರಶ್ನೆ ಶುರುವಾಯಿತು. ನಾವು ಶುರುವಾಯಿತು ಏನಂತ, ಕೂತ್ಕೊಂಡು ಸ್ಮರಣೆ ಮಾಡಬೇಕು, ನಿಂತ್ಕೊಂಡು ಮಾಡಬೇಕು, ಓಡಾಡ್ತಾ ಮಾಡಬೇಕು, ಅವೆಲ್ಲ ಶುರುವಾಗಿದೆ. ಅದಕ್ಕೆ ಉತ್ತರ ಕೊಡ್ತಾರೆ. ಓಂ ಆಸೀನಃ ಸಂಭವಾತ್. ಜಪ ತಪ ಮಾಡಿ ಏನೇ ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕು? ಆಸೀನ ಕೂತ್ಕೊಂಡೇ ಮಾಡಬೇಕು. ಆಸೀನ ಮನೆಗೆ ಆಚೆ ಜಪ ಮಾಡ್ಬೋದಾ ಅಂತ ಕೇಳಿದರೆ ಕೂತ್ಕೊಂಡು ಮಾಡದೆ ಹೋದರೆ ಮಂತ್ರಕ್ಕೆ ಅರ್ಥನೇ ಅದು. ಜಪ ತಪ ಎಲ್ಲ ಎಲ್ಲೇ ಆಗಬೇಕು? ಕೂತ್ಕೊಂಡೇ ಮಾಡಬೇಕು. ಆಸೀನಃ ಸಂಭವಾತ್. ಸರ್ವದಾ ಉಪಾಸನಂ ಕುರ್ವನ್ನಪಿ ಆಸೀನೋ ವಿಶೇಷತಃ ಕುರಿಯ. ಜಪದಪಾದಿಗಳು ಅಂತ ಅರ್ಥ. ತದಾ ವಿಕ್ಷೇಪಾಲ್ಪತ್ವೇನ ಸಂಭವ. ಯಾತಕ್ಕೆ ಅಂತ ಪ್ರಶ್ನೆ. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ನೀವು ಕೂತ್ಕೊಂಡಾಗ ಡಿಸ್ಟರ್ಬೆನ್ಸ್ ಭಾಳ ಕಡಿಮೆ ಆಗೋದು ಯಾವಾಗ? ಕೂತ್ಕೊಂಡ್ರೆ. ಈ ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ಪದ್ಮಾಸನ ಕೂತ್ಕೊಂಡ್ಬಿಟ್ರೆ ಮೋಸ್ಟ್ ಕಂಫರ್ಟಬಲ್ ಆಸನ ಅಂದ್ರೆ ಅದು. ಹೆಚ್ಚು ಶೀರ್ಷಾಸನ ಎಷ್ಟೊತ್ತಾಗ್ತೀರಿ ನೀವು? ಬಿದ್ದುಬಿಡ್ತಾರೆ ಹೊತ್ತಿಗೆ. ಇದು ಹಾಗಲ್ಲ, ಈ 24 hours ಬೇಕಾದ್ರೆ ಕೊಡ್ಬೋದು. ಅದಕ್ಕೆ ಸ್ವಸ್ತಿಕಾಸನ. ಆಸನದಲ್ಲೂ ಮತ್ತೆ 3 ವಿಧ: ವೀರಾಸನ, ಸ್ವಸ್ತಿಕಾಸನ, ಪದ್ಮಾಸನ. ವೀರಾಸನ ಅಂದ್ರೇನು? ವೀರಾಸನ ಒಂದು ಕಾಲ ಮೇಲೆ ಒಂದು ಕಾಲ ಕೆಳಗೆ, ಸ್ವಸ್ತಿಕ ಎರಡೂ ಕೆಳಗೆ, ಪದ್ಮಾಸನ ಎರಡೂ ಮೇಲೆ, ಪಾದಗಳ ಮೇಲೆ ಎರಡು ಪಾದ ಮೇಲೆ ಬಂದುಬಿಟ್ರೆ ಏನದು? ಈ ಧ್ಯಾನಕ್ಕೆ ಪೂಜೆಗೆಲ್ಲ ಇಷ್ಟೇ. ನೀವು ಶೀರ್ಷಾಸನ ಪೂಜೆ ಮಾಡೋಕ್ಕಾಗುತ್ತಾ? ಗೊತ್ತಾಯ್ತಾ? ಒಂಟಿಗಾಲ ಅದೆಲ್ಲ ಇಲ್ಲ. ಇಷ್ಟೇ ಪಾಠ ಎಲ್ಲದಕ್ಕೂ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ 3. ಅದರಲ್ಲೂ ಕೂಡ ಆಸೀನ ಅಂತ ಹೇಳಿಬಿಟ್ರು. 3ರಲ್ಲಿ ನಿಮ್ಮ ಚಾಯ್ಸ್ ಯಾವ್ದು ಬೇಕಾದ್ರೆ ಹಾಕ್ಕೋಬೋದು. ಅದು ಕೂಡ ಎಡಗಾಲ ಮೇಲೆ ಹಾಕ್ಕೊಳ್ಳೋದು, ಬಲಗಾಲ ಮೇಲೆ ಹಾಕ್ಕೊಳ್ಳೋದು ವೀರಾಸನ ನಿಮ್ಮ ಅನುಕೂಲ. ಅದು ಹೇಳಿದ್ದಾರೆ. ಯಾಕೆ ಯಾವಾಗಲೂ ಮಧ್ಯೆ ಚೇಂಜ್ ಮಾಡ್ತಿರ್ತಾನೆ, ಅದರಿಂದ ದೋಷ ಇದು. ಇದು ಕೆಳಗೆ ಇಲ್ಬೇಡ ತಂತ್ರಸಾರ. ಇಲ್ಲ, ತಂತ್ರಸಾರ ಬ್ರಹ್ಮಸೂತ್ರ ಭಾಷ್ಯ. ಈಗ ಯಾತಕ್ಕೆ ನೋಡಿ, ಎಲ್ಲ ಹೇಳ್ತಿರೋದು ಅದರೊಳಗೆ. ಅದು ಉಪಾಸನಾ ಪಾದ ಅದಿಷ್ಟು ಬಂದವು. ತಂತ್ರಸಾರ ಉಪಾಸನೆ ಬಗ್ಗೆ ಹೇಳೋದ್ರಿಂದ ಬ್ರಹ್ಮಸೂತ್ರ ಭಾಷ್ಯನೇ. ತದಾ ಅಲ್ಲೂ ವಿಕ್ಷೇಪ ಇಲ್ಲ ಅಂತಲ್ಲ, ವಿಕ್ಷೇಪ ಅಲ್ಪತ್ವೇನ. ಮಿನಿಮಮ್ ಡಿಸ್ಟರ್ಬೆನ್ಸ್ ಸಿಗೋದು ಯಾವಾಗ ಅಂದರೆ ಕೂತಾಗ. ಗೊತ್ತಾಯ್ತಾ? ಸಂಭವ ಧ್ಯಾನಾಚ್ಛ. ಆ ಸೂತ್ರ ಮುಗೀತು. ಮುಂದೆ ಕೆಲವು ಹೇಳ್ತಾರೆ, ನಾಳೆ ಅದೇ ಒಂದು ಸೂತ್ರಕ್ಕೆ ಅತಿ ಕಡಿಮೆ ಬರೆದಿರೋ ಜಾಗದಲ್ಲಿ ಇದು ಒಂದು ಇಷ್ಟೇ ಬರೆದಿರೋದು. ಆಸೇನ ಸಂಭವ. ಭಗವದ್ಗೀತೆಯಲ್ಲೂ ಹೇಳೋದು ಹಾಗೇನೆ. ಧ್ಯಾನ ಶುರು ಮಾಡೋಕ್ಕಿಂತ ಮುಂಚೆ ಏನು ಹೇಳ್ತಾರೆ? ಶುಚೋ ದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾಸನ ಮಾಸನ. ಆಸನ ಗೊತ್ತಾಯ್ತಾ? ಸ್ಥಿರಂ ಆಸನ, ಸ್ಥಿರವಾದ ಆಸನ. ಸ್ಥಿರವಾದ ಆಸನ ಅಂದರೆ ಯಾವುದು? ಕೂಡೋದು ಅಂತ. ಕೂತ್ಕೊಂಡು ನಿಮ್ಮ ಕಂಫರ್ಟಬಲ್. ನಿಂತ್ಕೊಂಡು ಆಸನ ಅಂತ ಕರೆಯೋದು. ಯೋಗಾಸನದ ಬೇರೆ ಯಾವ ಆಸನ ಕೆಲಸಕ್ಕೆ ಬರೋದಿಲ್ಲ, ಇದೊಂದೇ ಕೆಲಸಕ್ಕೆ ಬರೋದು. ಈಗ ಮಯೂರಾಸನ, ಏನೋ ಬೇಕಾದಷ್ಟು ಆಸನ ಇದೆ. ಅದೆಲ್ಲ ಮಾಡ್ತಾ ಕೂತ್ಕೊಂಡು ಜಪ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಹೇಳಿದ್ದಾರೆ ಮೊದಲು ಚಿತಾಸನ, ಚಿತಶ್ವಾಸ ಅಂತ ಹೇಳಿದ್ದಾರೆ.